ಇನ್ನು ಅಶ್ವಥ್ ನಾರಾಯಣ್ ಅವರ ಸರದಿ ಸಹಜವಾಗಿ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಪರಿಣಾಮಕಾರಿ ಹೋರಾಟವನ್ನು ನಾವು ಮಾಡ್ತೀವಿ ಅಂತ. ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ ಇರುತ್ತೆ ನಮ್ಮ ಪಕ್ಷದ ವತಿಯಿಂದ ಅಂಡ್ ಆಫ್ ಕೋರ್ಸ್ JDS ಕಡೆಯಿಂದ. ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಎಲ್ಲ ಹೋರಾಟಗಳನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ ಸರ್ಕಾರದ ವತಿಯಿಂದ. ಹಾಗಾಗಿ ಭಂಡತನ ಇರುವ ನೈತಿಕತೆ ಇಲ್ಲದ ಸರ್ಕಾರ ಇದು ಅಂತ ಅಶ್ವಥ್ ನಾರಾಯಣ್ ಅವರ ಹೇಳಿಕೆ. ಪರಿಣಾಮಕಾರಿಯಾಗಿ ನಮ್ಮ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಹಳ ಪ್ರಬಲವಾಗಿ ಪ್ರಸ್ತುತವಾಗಿರುವಂಥ ಹಲವಾರು ವಿಚಾರ ಇದೆ. ಆದರೆ ಇರೋದು 9 ದಿನ ಕಾಲ. ಈ 9 ದಿನ ಕಾಲದಲ್ಲಿ ವಕ್ಫಿನ ವಿಚಾರದಲ್ಲಿ ಮತ್ತು ಬಾಣಂತಿಯರ ಸಾವು, ಆರೋಗ್ಯ ಅವ್ಯವಸ್ಥೆ, BPL ಕಾರ್ಡಿನ ವಿಚಾರದಲ್ಲಾಗಲಿ ಅಥವಾ ಉತ್ತರ ಕರ್ನಾಟಕದ ಏನೊಂದು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿರುವಂಥದ್ದು ಮತ್ತು ರೈತರ ವಿಚಾರದಲ್ಲಿ ಏನು ಅವರ ನೆರವಿಗೆ ಬರದ ಕಾರಣ ಅವರ ಆತ್ಮಹತ್ಯೆಗಳಾಗ್ತಿರುವಂಥದ್ದು, ಅವರ ಬದುಕು ಕಷ್ಟಕರವಾಗಿರುವಂಥದ್ದು ಮತ್ತು ಸರ್ಕಾರದ ಅಧಿಕಾರಿಗಳು ಸರಣಿಯಾಗಿ ಆತ್ಮಹತ್ಯೆ ಮಾಡ್ಕೋತಿರುವಂಥದ್ದು ಇವೆಲ್ಲವೂ ನೋಡಿದಾಗ ಒಟ್ಟಾರೆ ಈ ಸರ್ಕಾರ ಒಂದು ಜನವಿರೋಧಿಯಾಗಿ ಒಂದು ಸಂಪೂರ್ಣ ವ್ಯವಸ್ಥೆ ಕುಸಿದು ಹೋಗಿರೋದನ್ನು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಪರಿಣಾಮಕಾರಿಯಾಗಿ ನಾವು ಪ್ರತಿಪಕ್ಷವಾಗಿ ಇವತ್ತು